ಇದು 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 ಅಜ್ಜಿ ನಮ್ಮ ಮ್ಯಾಚ್ ಇದು ಮ್ಯಾಚ್ ಅಂದರೆ ಇದು 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 ಮ್ಯಾಚ್ ಅಂದರೆ ಆ ಥರ ಪರ್ಫಾರ್ಮೆನ್ಸ್ ಬಂದಿರೋದು ನಮ್ಮ ಮ್ಯಾಚ್ ಇದು ಯಪ್ಪ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋ ಥರ ಆಯಿತು. ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಹೈ ವೋಲ್ಟೇಜ್ ಗೇಮ್ ಏನು ಬೇಕಾಗಿತ್ತು ಅದೇ ಥರ ಆಗಿರೋದು. ಸೊ ಫೈನಲಿ RCB ಕ್ವಾಲಿಫೈ ಗೆಲ್ಲೋದ್ರ ಜೊತೆಗೆ ಕ್ವಾಲಿಫೈ ಆಗಿದೆ. ಇನ್ಫ್ಯಾಕ್ಟ್ RCB ಕ್ವಾಲಿಫೈ ಆಗಬೇಕಂದ್ರೆ 18 ರನ್ನಿಂದ ಗೆಲ್ಲಬೇಕಾಗಿತ್ತು, ಇಲ್ಲ 18 ಓವರಲ್ಲಿ ಚೇಸ್ ಮಾಡಬೇಕಾಗಿತ್ತು. ಬಟ್ ಅದನ್ನು ಮಾಡಿರೋದು ಏನು ಹೇಳೋ ನನ್ನ ಜೋಶ್ RCB ಗೆದ್ದಿದೆ, ಕ್ವಾಲಿಫೈ ಆಗಿರೋ ಜೋಶಲ್ಲೇ ಒಂಥರ ಹುಮ್ಮಸ್ಸಲ್ಲಿರೋದು. ಎಲ್ಲ ಪ್ಲೇಯರ್ಸು ಪರ್ಫಾರ್ಮೆನ್ಸ್ ಮಾಡಿರೋದು, ಎಲ್ಲ ಒಬ್ಬರನ್ನ ಬಿಟ್ಟು ಇವ್ರು ಮಾಡಿದ್ದಾರೆ ಇವ್ರು ಮಾಡಿಲ್ಲ ಅನ್ನೋದಿಲ್ಲ, ಟೋಟಲಿ ಟೀಮ್ ಪರ್ಫಾರ್ಮೆನ್ಸ್ ಮಾಡಿರೋದು. ಅದರಿಂದನೇ ಇವತ್ತು RCB 27 ರನ್ಸಿಂದ ಮ್ಯಾಚ್ನ ಗೆದ್ದಿರೋದು. ಸೊ ಇನ್ಫ್ಯಾಕ್ಟ್ 18 ರನ್ನಿಂದ ಗೆಲ್ಲಬೇಕಾಗಿತ್ತು. ಸೊ 27 ರನ್ನಿಂದ ಗೆದ್ದು ಕ್ವಾಲಿಫೈ ಆಗಿರೋದು. ಸ್ಟ್ರೈಟ್ ಅವೇ ಮ್ಯಾಚ್ ಬಗ್ಗೆ ಮಾತಾಡೋದಿದ್ರೆ ಹೈ ವೋಲ್ಟೇಜ್ ಮ್ಯಾಚು. ಸೊ ಆ್ಯಸ್ ಯೂಶಲ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇದೊಂಥರ ಹೈ ವೋಲ್ಟೇಜ್. CSK ಮತ್ತು RCB ಅಂದರೆ ರೆಗ್ಯುಲರ್ಲಿ ಒಂದು ಹೈ ವೋಲ್ಟೇಜ್ ಮ್ಯಾಚೇ ಆಗಿರುತ್ತೆ. ಸೊ ಇದು ಕ್ವಾಲಿಫೈ ಆಗಬೇಕಂದ್ರೆ ಈ ಥರ ಒಂದು ಸಿನಾರಿಯೋ ಇಟ್ಕೊಂಡು ಗೆಲ್ಲಬೇಕಂದ್ರೆ ಬ್ಯಾಕ್ ಟು ಬ್ಯಾಕ್ RCB 5 ಮ್ಯಾಚ್ನ ಗೆದ್ದು ಈ 6ನೇ ಮ್ಯಾಚ್ ಗೆಲ್ಲೋದಕ್ಕೆ ಒಂದು ಹೋಪ್ಸ್ ಇಟ್ಕೊಂಡು ಗೆದ್ದಿರುವಂಥ ಮ್ಯಾಚು ಅಂದರೆ ಇದೊಂಥರ ಹೈ ವೋಲ್ಟೇಜು. ಎಲ್ಲ ಕಡೆ ಪಬ್ಬು ಬಾರ್ಗಳಲ್ಲಾಗಿರ್ಬೋದು ಎಲ್ಲ ಕಡೆ ಲೈವ್ ಸ್ಕ್ರೀನಿಂಗ್ ಬಿಟ್ಟಿದ್ರು ಈ ಒಂದು ಮ್ಯಾಚ್ ನೋಡೋದಕ್ಕೆ. ಆ್ಯಂಡ್ ಸ್ಟೇಡಿಯಮಲ್ಲಿ ಟಿಕೆಟ್ಸ್ ಹೈ ರೇಟಲ್ಲಿ ಸೇಲ್ ಆಗಿರುವಂತಹದ್ದು. ಸೊ ಇಂಥ ಮ್ಯಾಚ್ನ ನೋಡೋದಕ್ಕಂತೂ ಕಾಯ್ತಾಯಿದ್ರು. ಒಂಥರ ರೈವಲರಿ, ಹೈ ವೋಲ್ಟೇಜ್ ರೈವಲರಿ ಮ್ಯಾಚು RCB ಮತ್ತು CSK ಅಂತಲೇ ಹೇಳ್ಬೋದು. RCB ಕ್ವಾಲಿಫೈ ಆಗಬೇಕು, ಇನ್ನೊಂದು ಕಡೆ CSK ಕ್ವಾಲಿಫೈ ಆಗಬೇಕು. ಇನ್ಫ್ಯಾಕ್ಟ್ CSK ಸೋತ್ರೂ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇತ್ತು, ಬಟ್ ಅದನ್ನು ಬೀಟ್ ಮಾಡಿರೋದು. ಸೊ ಈ ಮ್ಯಾಚಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂಬಂದಾಗ RCB ಅವರು ಬ್ಯಾಟಿಂಗ್ ಬಂದಾಗ 3ನೇ ಓವರ್ಗೆ ಮಳೆ ಬಂದುಬಿಡುತ್ತೆ. ಮಳೆ ಬಂದು ನಿಂತೋಗುತ್ತೆ. ಏನು ಮ್ಯಾಚ್ ನಡೆಯುತ್ತೆ ಇಲ್ಲ ಅಂತಲೇ ಒಂದು ಟೆನ್ಷನಲ್ಲಿರ್ತೀವಿ. ಬಟ್ ಅದಾದಮೇಲೆ ಒಂದು 30 ಮಿನಿಟ್ಸ್ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ವಿರಾಟ್ ಕೊಹ್ಲಿ ಅವರು ಎಂದಿನಂತೆ ಒಂದು ಸ್ಟ್ರೈಕಿಂಗ್ ರೇಟ್ನ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ 40 ರನ್ ಹೊಡೆದ್ರು. ಪ್ಯಾಪ್ ಡುಪ್ಲೆಸಿ ಅವರು 54 ರನ್ ಹೊಡಿತಾರೆ. ಇನ್ನು ಕೆಮರಾನ್ ಗ್ರೀನ್ 38, ವಿಲ್ ಜಾಕ್ಸ್ ಅವ್ರ ಪ್ಲೇಸಲ್ಲಿ ಮ್ಯಾಕ್ಸ್ವೆಲ್ ಬಂದಿರೋದು. ಮ್ಯಾಕ್ಸ್ವೆಲ್ ಅಂತೂ ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಮ್ಯಾಚ್ ಟರ್ನರ್ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲಿ ಬಂದು ಲಾಸ್ಟಲ್ಲಿ ಒಂದು 14 ರನ್ ಹೊಡಿತಾರೆ. ಬೌಲಿಂಗಲ್ಲೂ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಋತುರಾಜ್ ಗಾಯಕ್ವಾಡ್ ಅವರು ಫಸ್ಟ್ ಬಾಲೇ ವಿಕೆಟ್ ತೆಗಿತಾರೆ. ಮ್ಯಾಕ್ಸ್ವೆಲ್ ಅವರು ಅಲ್ಲಿಂದನೇ ಟರ್ನ್ ಆಗಿರೋದು RCB ಕಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಋತುರಾಜ್ ಗಾಯಕ್ವಾಡು ಎಂಥ ಇಂಪ್ಯಾಕ್ಟ್ ಮಾಡೋಂಥ ಪ್ಲೇಯರು ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಸೊ ಋತುರಾಜ್ ಗಾಯಕ್ವಾಡು ಡಕ್ಔಟ್ ಆಗಿರೋದು ಅಂತ ಅದರಿಂದನೇ ಒಂದು ಸ್ವಲ್ಪ ಮ್ಯಾಚ್ ಗೆಲ್ಲೋದಕ್ಕೆ ಒಂದು ಈಸಿ ಆಯಿತು. ಇಲ್ಲಾಂದರೆ ಸಿಕ್ಕಾಪಟ್ಟೆ ಇನ್ನೂ ಕಷ್ಟ ಆಗ್ತಾಯಿತ್ತು. ಫೈನಲಿ RCB ಅವರು 218 ರನ್ ಹೊಡಿತಾರೆ. ಸೊ ನಮಗೆ ಗೆಲ್ಲಬೇಕಾಗಿರೋದು 200 ಒಳಗಡೆ ಡಿಫೆಂಡ್ ಮಾಡಿಕೊಂಡ್ರೆ RCB ಅವರು ಗೆದ್ದು ಕ್ವಾಲಿಫೈ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಸೊ 200 ಟಾರ್ಗೆಟ್ ಇಟ್ಕೊಂಡೆ ಬೌಲಿಂಗ್ನ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಬಾಲೇ ವಿಕೆಟು. ಸೊ ಆ್ಯಸ್ ಯೂಶಲ್ ಮ್ಯಾಕ್ಸ್ವೆಲ್ ಅವರು ಬಂದು ಫಸ್ಟ್ ಬಾಲೇ ವಿಕೆಟ್ನ ತಗೊಳ್ತಾರೆ. ಅದಾದಮೇಲೆ ಮಿಚೆಲ್ ಮಾರ್ಷ್ ಅವರು ವಿಕೆಟ್ ಬೀಳ್ತದೆ. ಅಲ್ಲಿಂದನೇ CSK ಅವರ ಒಂದು ಡೌನ್ಫಾಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬಟ್ ಅದಾದಮೇಲೆ ರಚಿನ್ ರವೀಂದ್ರ ಒಂದು ಒಳ್ಳೆ ಕ್ಯಾಮಿ ಆಡ್ತಾರೆ, 60 ರನ್ ಹೊಡಿತಾರೆ. ಸೊ ರಚಿನ್ ರವೀಂದ್ರ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗಿಬಿಡ್ತಾರೆ. ಶಿವಮ್ ದುಬೆ ಅವರು ಮಾಡಿರೋಂಥ ಒಂದು ರನ್ಔಟು. ರಚಿನ್ ರವೀಂದ್ರ ಮತ್ತು ಅಜಿಂಕ್ಯ ರಹಾನೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಅವಾಗ ಒಂದು ಸ್ವಲ್ಪ ಭಯ ಹುಟ್ಟಿಸಿದ್ರು RCBನ. ಇನ್ನೇನು ಮ್ಯಾಚ್ ಹತ್ರಕ್ಕೆ ತಗೊಂಡೋಗಿ RCBನ ಸೋಲಿಸ್ತಾರೆ ಅನ್ನೋ ಒಂದು ಭಯ ಇತ್ತು. ಬಟ್ ಅದಾದಮೇಲೆ ಇವರು ರಹಾನೆ ಅವರ ವಿಕೆಟ್ ಬಿತ್ತು. ರಹಾನೆ ಅವರು ಇನ್ಫ್ಯಾಕ್ಟ್ ಪ್ರೀವಿಯಸ್ ಮ್ಯಾಚ್ಗಳಲ್ಲಿ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಮಾಡಿರಲಿಲ್ಲ. ಆದರೆ ಈ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬಂದಿದ್ದು 30 ರನ್ ಹೊಡಿತಾರೆ. ಸೊ ರಚಿನ್ ರವೀಂದ್ರ 60 ರನ್ನು. ಈ 2 ವಿಕೆಟು ಬ್ಯಾಕ್ ಟು ಬ್ಯಾಕ್ ಬಿದ್ದಿದ್ದರಿಂದ ಸೊ CSK ಅವ್ರ ಮೇಲೆ ಒಂದು ಪ್ರೆಷರ್ ಬೀಳ್ತು. ಸೊ ಅದಾದಮೇಲೆ ಲಾಸ್ಟಲ್ಲಿ ಬಂದಿದ್ದು ಧೋನಿ ಮತ್ತು ಜಡೇಜರು ಒಂದು ಪಾರ್ಟ್ನರ್ಶಿಪ್ಪು. ಇನ್ಫ್ಯಾಕ್ಟ್ 60 ರನ್ ಪಾರ್ಟ್ನರ್ಶಿಪ್ ಬಂದಿರೋದು. ಧೋನಿ ಲಾಸ್ಟಲ್ಲಿ ಫಿನಿಷ್ ಮಾಡ್ತಾರೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್, ಇನ್ಫ್ಯಾಕ್ಟ್ ಭಯ ಹುಟ್ಟಿಸ್ಬಿಟ್ಟಿದ್ರು. ಲಾಸ್ಟ್ ಓವರು ಯಶ್ ದಯಾಲ್ ಅವ್ರು ಮಾಡ್ತಾರೆ. 15 ರನ್ 16 ರನ್ ಬೇಕಾಗುತ್ತೆ. ಫಸ್ಟ್ ಬಾಲೇ 6 ಹೊಡೆದ್ಬಿಡ್ತಾರೆ. 6 ಹೊಡೆದ್ಮೇಲೆ ಇನ್ನೇನು ಮುಗಿದೋಯ್ತು. ಫಸ್ಟು ಹೊಡೆದಿದ್ದು 6 ರೆಕಾರ್ಡ್ ಅದು.
ಹೈಯೆಸ್ಟ್ ಮೀಟ್ರ್ ಹೋಗಿರುವಂತಹದ್ದು ಧೋನಿ ಹೊಡೆದಿರೋದು. ಸೊ ಫಸ್ಟ್ ಬಾಲೇ ಸಿಕ್ಸ್ ಹೊಡೆದಿದ ತಕ್ಷಣ ಇನ್ಫ್ಯಾಕ್ಟ್ ಹೋಯ್ತು ಮ್ಯಾಚು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ಸೆಕೆಂಡ್ ಬಾಲೇ ವಿಕೆಟ್ ಆಗಿಬಿಡ್ತಾರೆ ಧೋನಿಯವರು. ಸೊ ನೆಕ್ಸ್ಟ್ ಬಾಲು ಶಾರ್ದುಲ್ ಠಾಕೂರ್ ಬಂದು ಸ್ಲೋವರ್ ಬಾಲ್ ಹಾಕ್ತಾರೆ, ಡಾಟ್ ಬಾಲ್ ಆಗುತ್ತೆ. ಅದಾದಮೇಲೆ ಜಡೇಜಾ ಸ್ಟ್ರೈಕ್ ಬರ್ತಾರೆ, ಲಾಸ್ಟ್ 2 ಬಾಲು ಡಾಟ್ ಆಗುತ್ತೆ. ಫೈನಲಿ RCB 27 ರನ್ನಿಂದ ಗೆದ್ದು ಒಂಥರ ಬೌನ್ಸ್ ಬ್ಯಾಕ್ ಆಗಿರೋದು, ಫಿನಿಕ್ಸ್ ಥರನೇ ಎದ್ದು ಬಂದು ಬೌನ್ಸ್ ಬ್ಯಾಕ್ ಆಗಿರೋದು. ಫಸ್ಟು 6 ಮ್ಯಾಚ್ನ ಕಂಟಿನ್ಯೂಸ್ಲಿ ಸೋತು ನೆಕ್ಸ್ಟ್ 6 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಗೆದ್ದು ಕ್ವಾಲಿಫೈ ಆಗಿರೋದು ಅಂದರೆ ಇದೊಂಥರ ರೆಕಾರ್ಡು, ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಆ ಥರ ಒಂದು ಪರ್ಫಾರ್ಮೆನ್ಸು, ಮ್ಯಾಚ್ ಬೈ ಮ್ಯಾಚು ಅದನ್ನು ತೋರಿಸ್ತಾ ಬರ್ತಾ ಇದ್ದಾರೆ RCB ಪ್ಲೇಯರ್ಸು. ಸೊ ಇವಾಗ ಗೆದ್ದಿರೋದಂತೂ, ಕ್ವಾಲಿಫೈ ಆಗಿರೋದಕ್ಕೆ ಇನ್ನೂ ಹೈ ಹೋಪ್ಸ್ ಇಟ್ಕೊಂಡು ನೆಕ್ಸ್ಟ್ ಮ್ಯಾಚ್ ಯಾರು ಬರ್ತಾರೆ ಅಂತ ಕಾಯ್ತಾ ಕೂತ್ಕೊಂಡಿರ್ಬೋದು. ಒಂದು SRH ಮೇಲೆ ಆಡುವಂಥ ಚಾನ್ಸಸ್ ಇರುತ್ತೆ. SRH ಇನ್ನೊಂದು ಮ್ಯಾಚ್ ಗೆದ್ದರೆ ಟಾಪ್ ಆಫ್ ದ ಟೇಬಲಲ್ಲಿ ಪಾಯಿಂಟ್ 2ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ನಾಳೆ ಏನಾದರೂ ರಾಜಸ್ಥಾನ್ ಸೋತ್ರೆ ಸೊ ಅವ್ರ ಮೇಲೆ ಆಡುವಂಥ ಚಾನ್ಸಸ್ ಇರುತ್ತೆ. ಇನ್ಫ್ಯಾಕ್ಟು SRH ಸೋತು ರಾಜಸ್ಥಾನ ಸೋತ್ರೆ SRH ಮೇಲೆ ಆಡುವಂತಹ ಚಾನ್ಸಸ್ ಇರುತ್ತೆ. ನನ್ನ ಪ್ರಕಾರ ನಾಳೆ SRH ಗೆದ್ದು ಟಾಪ್ 2ಗೆ ಹೋಗ್ತಾರೆ, ರಾಜಸ್ಥಾನ್ ಸೋಲ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಕಾದು ನೋಡೋಣ ಏನಾಗುತ್ತೆ. ಇನ್ನು ಈ ಮ್ಯಾಚ್ ಬಗ್ಗೆನೇ ಮಾತಾಡಬೇಕಾಗತ್ತೆ. ಎಷ್ಟು ಮಾತಾಡಿದ್ರು ಕಮ್ಮಿನೇ ಗುರು. ಒಬ್ಬೊಬ್ಬ ಪ್ಲೇಯರು ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಯಶ್ ದಯಾಲು ಮ್ಯಾಚ್ ಟರ್ನ್ ಮಾಡಿರೋದೇ ಯಶ್ ದಯಾಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಓವರು ಕಂಟ್ರೋಲ್ ತುಂಬಾ ಎಫೆಕ್ಟಿವ್ ಆಗಿತ್ತು. ಸಿರಾಜ್ ಅವರು ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸ್ವಪ್ನಿಲ್ ಸಿಂಗ್ ಅವರು ಒಂದು ಡಾಟ್ ಬಾಲ್ಸ್ ಹಾಕೋದ್ರಿಂದ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿ ವಿಕೆಟ್ಸ್ನ ಬೀಳುವಂಥ ಒಂದು ಹೋಪ್ಸ್ನ ತಂದು ಕೊಡ್ತಾರೆ. ಅದಾದಮೇಲೆ ಮ್ಯಾಕ್ಸ್ವೆಲ್ಲು ಬ್ಯಾಟಿಂಗಲ್ಲಿ ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ಲು ಟಾಪ್ ಆಫ್ ದ ಆರ್ಡ್ರಲ್ಲಿ ಮೇಲೆ ಬರಬೇಕಾಗಿತ್ತು. ಬಟ್ ಲಾಸ್ಟಲ್ಲಿ ಬಂದಿದ್ದು ದಿನೇಶ್ ಕಾರ್ತಿಕ್ ಔಟ್ ಆದಮೇಲೆ ಮ್ಯಾಕ್ಸ್ವೆಲ್ ಬಂದು ಆಡಿರೋವಂಥದ್ದು ಇನ್ನೂ ಬೇಗ ಬರಬೇಕಾಗಿತ್ತು ಅಂತ ಅನ್ಕೊತಾ ಇದೆ. ಯಾಕೆಂದರೆ ಮ್ಯಾಕ್ಸ್ವೆಲ್ಗೆ CSK ಮೇಲೆ ಒಂದು ಒಳ್ಳೆ ರೆಕಾರ್ಡ್ ಇದೆ. ಸೊ ಇನ್ನೂ ಮೇಲೆ ಬಂದಿದ್ರೆ ಚೆನ್ನಾಗಿರ್ತು ಅಂತ ಅನ್ಕೊತಾ ಇದ್ದೆ. ಬಟ್ ಇನ್ನೇನು ಹೇಳೋಣ ಗುರು, ಮ್ಯಾಚು ಈ ಸಲ ಕಪ್ ನಮ್ಮದೇ ಅಂತ 16 ವರ್ಷದಿಂದ ಕಿಚ್ಚಿ ಇದೆ. 17ನೇ ವರ್ಷಕ್ಕೆ ಬಂದಿದ್ದೀವಿ. ಈ ವರ್ಷ ಆಗುವಂತಹ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಹೋಪ್ಸ್ ಅಂತೂ ಬಿಟ್ಟಿಲ್ಲ. RCB 6 ಗೆದ್ದು ಕ್ವಾಲಿಫೈ ಆಗಿ ರಾಜಾರೋಷವಾಗಿ ಕ್ವಾಲಿಫೈ ಆಗಿ ಪ್ಲೇ ಆಫ್ಸ್ನಲ್ಲಿ ಕೂತ್ಕೊಂಡಿರೋವಂಥದ್ದು ಅಹಮದಾಬಾದ್ನಲ್ಲಿ. ಸೊ ಇನ್ನು CSK ಅವರು ಎಲಿಮಿನೇಟ್ ಆಗಿ ಈ ಮ್ಯಾಚ್ ಹೋಗ್ತಾ ಇದ್ದಾರೆ ಮನೆಗೆ. ಸೊ ಧೋನಿಯವರು ಲಾಸ್ಟ್ ಮ್ಯಾಚು ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಕಾದು ನೋಡಬೇಕು ಇನ್ನೂ ಒಂದು ಸೀಸನ್ ಆಡ್ತಾರ ಇಲ್ಲ ಅಂತ. ಬಟ್ ದಿನೇಶ್ ಕಾರ್ತಿಕ್ ಅವ್ರದ್ದು ಲಾಸ್ಟ್ ಸೀಸನ್ನು ಒಂಥರ ಸೆಂಡ್ ಆಫ್ ಕೊಡೋದಕ್ಕೆ ಇದೊಂಥರ ಒಳ್ಳೆ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನನ್ಸುತ್ತೆ ಈ ಮ್ಯಾಚ್ ಬಗ್ಗೆ? RCB ಕಪ್ ಹೊಡಿತಾರಾ ಇಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್.